ಅನುಪಮ ಗೌಡ ಶೋಯಿಂದ ಹೊರನಡೆದ ಭವ್ಯ ಗೌಡ. ಕಾರಣ ಕೇಳಿ ಎಲ್ಲರೂ ಶಾಕ್. ಬಿಗ್ ಬಾಸ್ ಸೀಸನ್ 11 ರ ಟಿಕೆಟ್ ಟು ಫಿನಾಲೆ ವಾರ ನಡೆಯುವಾಗ ಅನುಪಮ ಗೌಡ ಎಂಟ್ರಿ ಕೊಟ್ಟು ಬಾಯ್ಸ್ ವರ್ಸಸ್ ಗರ್ಲ್ಸ್ ರಿಯಾಲಿಟಿ ಶೋ ನಡೆಯಲಿದೆ ಎಂದ ಮಾಹಿತಿ ನೀಡಿದರು. ಬಿಗ್ ಬಾಸ್ ಫಿನಾಲೆ ವಾರದ ದಿನ ಬಾಯ್ಸ್ ವರ್ಸಸ್ ಗರ್ಲ್ಸ್ ಕಾರ್ಯಕ್ರಮದ ಸ್ಪರ್ಧಿಗಳು ಎಂಟ್ರಿ ಕೊಟ್ಟರು. ಆಗ ಫಿನಾಲೆಯಲ್ಲಿದ್ದ ಸ್ಪರ್ಧಿಗಳಾದ ಹನುಮಂತು, ಧನರಾಜ್, ರಜತ್, ಕಿಶನ್ ಮತ್ತು ಭವ್ಯ ಗೌಡರನ್ನು ಸ್ಪರ್ಧಿಗಳಾಗಿ ಆಯ್ಕೆ ಮಾಡಿದ್ದರು. ಅಲ್ಲಿಗೆ ಈ ನಾಲ್ವರಿಗೆ ಬಿಗ್ ಬಾಸ್ ಮುಗಿಯುವ ಮುನ್ನವೇ ಬಂಪರ್ ಆಫರ್ ಬಂದಿತ್ತು. ಅಲ್ಲದೆ ಈ ಹಿಂದೆ ಎಲಿಮಿನೇಟ್ ಆಗಿರುವ ಹಲವು ಸ್ಪರ್ಧಿಗಳು ಕೂಡ ಈ ಶೋನಲ್ಲಿ ಇದ್ದಾರೆ. ಬಿಗ್ ಬಾಸ್ ಫಿನಾಲೆ ಮುಗಿದ ಮೇಲೆ ಬಾಯ್ಸ್ ವರ್ಸಸ್ ಗರ್ಲ್ಸ್ ಶೋ ಆರಂಭವಾಗಿತ್ತು. ಹುಡುಗರಲ್ಲಿ ಸುಮಾರು 15 ಮಂದಿ, ಹುಡುಗಿಯರಲ್ಲಿ 15 ಮಂದಿ ಇದ್ದಾರೆ. ಆದರೆ ಹುಡುಗಿಯರಲ್ಲಿ ಒಂದು ಸೀಟ್ ಖಾಲಿ ಇತ್ತು. ಯಾಕೆ ಖಾಲಿ ಇದೆ, ಯಾರು ಬರಲಿದ್ದಾರೆ ಎನ್ನುವ ಮಾತುಗಳು ಶುರುವಾಗಿತ್ತು. ಭವ್ಯ ಗೌಡ ಆಯ್ಕೆ ಆಗಿರುವುದು ಈಗಾಗಲೇ ಎಲ್ಲರಿಗೂ ಗೊತ್ತಿತ್ತು. ಹೀಗಾಗಿ ಬಂದರೂ ಭವ್ಯ ತಡವಾಗಿ ಬರಬಹುದು ಎಂದುಕೊಂಡು ಸುಮ್ಮನಿದ್ದರು. ಆದರೆ ಅಲ್ಲಿ ಎಲ್ಲರಿಗೂ ಸಿಕ್ಕ ಶಾಕ್ ಬೇರೆನೆ. ರಜತ್ ಬಿಗ್ ಬಾಸ್ ಜರ್ನಿ ಮಾತನಾಡುತ್ತಾ ವಿಶೇಷ ವ್ಯಕ್ತಿ ಬಂದಿದ್ದಾರೆ ಎಂದರು. ಆಗ ಚೈತ್ರಾ ಕುಂದಾಪುರ ಎಂಟ್ರಿ ಕೊಟ್ಟರು. ಚೈತ್ರಾ ಕುಂದಾಪುರ ಮತ್ತು ರಜತ್ ಕಿಶನ್ ಕಾಮಿಡಿಯನ್ನು ಸಲ್ಲಿದ್ದ ಸ್ಪರ್ಧಿಗಳು ಮಾತ್ರವಲ್ಲದೆ ತೀರ್ಪುಗಾರರಾದ ಶ್ರುತಿ ಕೃಷ್ಣ ಮತ್ತು ತಾರಾ ಅನುರಾಧ ಎಂಜಾಯ್ ಮಾಡಿದರು. ರಜತ್ ಮತ್ತು ಚೈತ್ರಾ ಡ್ಯಾನ್ಸ್ ಕೂಡ ಸೂಪರ್ ಆಗಿತ್ತು. ಜಗಳು ಕೂಡ ಸಖತ್ ಮಜಾ ಕೊಟ್ಟಿದೆ. ಎಲ್ಲರೂ ಕಾರ್ಯಕ್ರಮ ಆರಂಭದಿಂದ ಕೇಳುತ್ತಿದ್ದೀರಿ, ಒಂದು ಜಾಗ ಖಾಲಿ ಇದೆ, ಯಾಕೆ ಎಂದು. ಈಗ ಅದಕ್ಕೆ ಸಿಗುತ್ತಿರುವ ಉತ್ತರ ಏನೆಂದರೆ, ಆ ಜಾಗದಲ್ಲಿ ಚೈತ್ರಾ ಕುಂದಾಪುರ ಇರಲಿದ್ದಾರೆ ಎಂದು ಅನುಪಮ ಗೌಡ ಅನೌನ್ಸ್ ಮಾಡುತ್ತಾರೆ. ಅಲ್ಲಿಗೆ ಭವ್ಯ ಗೌಡ ಬರ್ತಾರೆ ಅಂದುಕೊಂಡವರಿಗೆ ಚೈತ್ರಾ ಕನ್ಫರ್ಮ್ ಅನ್ನೋ ಉತ್ತರ ಸಿಕ್ತು. ಯಾಕೆ ಭವ್ಯ ಗೌಡ ಬರಲಿಲ್ಲ? ಭವ್ಯ ಗೌಡ ಆಫರ್ ರಿಜೆಕ್ಟ್ ಮಾಡಿದ್ರಾ? ಭವ್ಯ ಗೌಡ ಸೀರಿಯಲ್ ಒಪ್ಪಿಕೊಂಡ್ರಾ? ಎಲ್ಲಾ ಪ್ರಶ್ನೆಗಳಿಗೆ ಉತ್ತರ ಸಿಗಬೇಕಿದೆ.